ಸರ್ಕಾರಿ ವೈದ್ಯರು ನರ್ಸ್ ನಿರ್ಲಕ್ಷ್ಯ ಮಾಡಿರುವಂತ ಆರೋಪ ಇದ್ದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲೇ ಎಡವಟ್ಟು ನಡೆದಿರೋ ಆರೋಪ ಇದೆ. ಜೀವನ್ಮರಣ ಹೋರಾಟ ನಡೆಸಿದ 6 ತಿಂಗಳ ಕಂದಮ್ಮ ಮಾಂಗಲ್ಯ ಅಡ ಇಟ್ಟು ಶಸ್ತ್ರಚಿಕಿತ್ಸೆ ಮಾಡಿಸ್ತಾಳೆ ತಾಯಿ. 6 ತಿಂಗಳ ಕಂದಮ್ಮಗೆ ಇಂಜೆಕ್ಷನ್ ಹಾಕುವಾಗ ಎಡವಟ್ಟಾಗಿದೆ. ದೇವಗಿರಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಜೂನ್ 19ರಂದು ವ್ಯಾಕ್ಸಿನ್ ಹಾಕಿದ್ದ ನರ್ಸ್ ದೀಪ ವ್ಯಾಕ್ಸಿನ್ ಹಾಕಿದ ಜಾಗದಲ್ಲಿ ಗಡ್ಡೆಯಾಗಿ ಊದ್ಕೊಂಡಿದೆ ಕಾಲು. ಮಗುವಿನ ಎಡಗಾಲ ತೊಡೆ ಊದ್ಕೊಂಡಿತ್ತು. ನಾಗನೂರು ಗ್ರಾಮದ ಚನ್ನಬಸಪ್ಪ ಶಿಲ್ಪಾ ದಂಪತಿಯ ಮಗು ಹಾವೇರಿ ಜಿಲ್ಲಾಸ್ಪತ್ರೆಗೆ ತೋರಿಸಿದ್ರೂ ಗುಣ ಆಗಿಲ್ಲ. ಕೊನೆಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿದ್ದಾರೆ ಪೋಷಕರು. ಸರ್ಕಾರಿ ವೈದ್ಯರು ಮತ್ತು ನರ್ಸ್ ನಿರ್ಲಕ್ಷ್ಯ ಮಾಡಿದಂಥ ಆರೋಪ ಕೇಳಿಬಂದಿದೆ. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನರ್ಸ್ ಮಾಡಿದಂಥ ಎಡವಟ್ಟಿದು. ಜೂನ್ 19ರಂದು 6 ತಿಂಗಳ ಪುಟ್ಟ ಮಗುಗೆ ನರ್ಸ್ ದೀಪ ವ್ಯಾಕ್ಸಿನ್ ಹಾಕಿದ್ರು. ವ್ಯಾಕ್ಸಿನ್ ಹಾಕಿದ ಜಾಗದಲ್ಲಿ ಗಡ್ಡೆಯಾಗಿ ಊದ್ಕೊಂಡಿತ್ತು ಕಾಲು. ಮಗುವಿನ ಎಡಗಾಲ ತೊಡೆ ಊದ್ಕೊಂಡಿತ್ತು. ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ. ಕೊನೆಗೆ ಖಾಸಗಿ ಆಸ್ಪತ್ರೆಯಲ್ಲಿ ಪೋಷಕರು ಚಿಕಿತ್ಸೆ ಕೊಡಿಸಿದ್ದಾರೆ. ಅಲ್ರಿ ಕರ ಇಲ್ಲಿ 6 ತಿಂಗಳದ ಏನು ವ್ಯಾಕ್ಸಿನ್ ಹಾಕ್ಸಿದ್ರು ಏನಾಗಿತ್ತು? ಅದೇ ಪೋಲಿಯೋ ವ್ಯಾಕ್ಸಿನ್ ಬರಕ್ಕೆ ಅವಾಗ ಆರಾಮಿತ್ತು. ಈ ಪೋಲಿಯೋ ವ್ಯಾಕ್ಸಿನ್ ಅವಾಗ ಗಟ್ಟಿ ಕಂಡತ್ತು. ಬಾವ್ ಆಗಿತ್ತು ಗಡ್ಡಿಯಾಗಿ. ಹೆಂಗೆ ಹಾಸ್ಪಿಟಲ್ ತೋರಿಸಿದ್ರಿ? ಹಾಸ್ಪಿಟಲ್ ತೋರಿಸಿ ಸರ್ಕಾರದಾಗ ಮೊದಲು ಜಿಲ್ಲಾ ಆಸ್ಪತ್ರೆಗೆ ಅಲ್ಲಿ 3 ದಿನ ಇಟ್ಕೊಂಡು ಹುಬ್ಬಳ್ಳಿ ಕೆಮ್ಸಿ ಬರ್ಕೊಟ್ರು. ಹುಬ್ಬಳ್ಳಿ ಕೆಮ್ಸಿಂದ ನಾವು ಪಾಪು ಬೇಡ ಅಂತಂದು ಇಲ್ಲಿ ಚಲೋ ದವಾಖಾನೆಗೆ ಬಂದ್ವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.